ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ. ಮಕರ ರಾಶಿಯವ್ರಿಗೆ ಮೇ ತಿಂಗಳಲ್ಲಿ ಏನಾಗುತ್ತೆ ಹಾಗೂ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಿದ್ದೇನೆ. ಇದು ನಿಮಗೆ ಸ್ಲೋ ಪ್ರೋಗ್ರೆಸ್ ಬಟ್ ಸ್ಟ್ರಾಂಗ್ ಫೌಂಡೇಶನ್ ತಿಂಗಳು. ಅಂದರೆ ಈಗ ನೀವು ಮಾಡಿದ ಕೆಲಸ ಮುಂದಿನ ದಿನಗಳಲ್ಲಿ ದೊಡ್ಡ ಫಲ ಕೊಡುತ್ತದೆ. ಹಿಂದೆ ನಿಮಗೆ ದೊಡ್ಡ ಮಟ್ಟದ ಲಾಭಗಳು ಬಂದರೂ ಕೂಡ ಅದು ಉಳಿದಿರಲ್ಲ. ಇದರಿಂದ ನಿಮ್ಮ ಮನಸ್ಸಿಗೆ ತುಂಬಾ ದುಃಖ ಆಗಿ ಇರೋದನ್ನು ಕೂಡ ಕಳ್ಕೊಳ್ಳೋ ಸಾಧ್ಯತೆ ಇದೆ. ತುಂಬಾ ಎಚ್ಚರಿಕೆಯಿಂದ ನೀವು ವ್ಯವಹಾರಗಳನ್ನ ಮಾಡಬೇಕು. ನಿಮ್ಮ ಕೆಲಸದಲ್ಲಿ ಸಡನ್ ಲೋಡ್ ಹೆಚ್ಚಾಗತ್ತೆ, ಮನಸ್ಸಿನಲ್ಲಿ ಕನ್ಫ್ಯೂಷನ್ ಬರುತ್ತೆ ಹಾಗೂ ಹಣಕಾಸಿನಲ್ಲಿ ಟೈಟ್ ಫೀಲ್ ಆಗುತ್ತೆ. ಇಷ್ಟೊಂದು ಸಮಸ್ಯೆನ ಹೇಗೆ ಬಗೆಹರಿಸೋದು ಅಂತ ನಿಮ್ಗೆ ಗೊತ್ತಾಗ್ತಿರಲ್ಲ. ಖಂಡಿತವಾಗ್ಲೂ ಈ ತಿಂಗಳು ನಿಮ್ಮ ಸಮಸ್ಯೆಗೆಲ್ಲ ಸೊಲ್ಯೂಷನ್ ಸಿಗುತ್ತೆ. ನೀವು ಎಲ್ಲಾ ಸಿಚುಯೇಷನ್ಸ್ಗೂ ಈ ತಿಂಗಳು ಅಡ್ಜಸ್ಟ್ ಆಗ್ತೀರಾ. ಹೊಸ ಹೊಸ ಐಡಿಯಾಸ್ ಕೂಡ ಬರುತ್ತೆ. ಸ್ಕಿಲ್ಸ್ ನ ಮತ್ತು ಬೇರೆ ವಿದ್ಯೆಗಳನ್ನ ನೀವು ಕಲ್ತಿ ಮುಂದೆ ಹೋಗ್ತೀರಾ. ನೀವು ಸಡನ್ ಆಗಿ ರಿಯಾಕ್ಟ್ ಮಾಡೋಕ್ಕೂ ಮುಂಚೆ ಅಬ್ಸರ್ವ್ ಮಾಡಬೇಕು. ಇದರಿಂದ ಬೇಗ ಎಲ್ಲಾ ವಿಷಯನೂ ತಿಳ್ಕೊಂಡು ಬೇಗನೆ ಗ್ರೋತ್ ಆಗ್ತೀರಾ. ನಿಮ್ಮ ಬಿಸ್ನೆಸ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಮದುವೆ ವಿಚಾರದಲ್ಲಿ ಮೇ 15ನೇ ತಾರೀಕು ಆದ್ಮೇಲೆ ಮದುವೆ ಸೆಟ್ ಆಗೋ ಸಾಧ್ಯತೆ ಇದೆ. ದಾಂಪತ್ಯದಲ್ಲಿ ಅನಾವಶ್ಯಕವಾಗಿ ಆರ್ಗ್ಯುಮೆಂಟ್ಸ್ ಬೇಡ. ನಿಮ್ಮ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಮುಖ್ಯವಾಗಿರುತ್ತೆ. ಬೇರೆಯವ್ರ ಮೇಲೆ ಚಾಡಿ ಹೇಳ್ಬಾರ್ದು. ನಿಮ್ಮ ಲವ್ ವಿಚಾರದಲ್ಲಿ ನೀವೇ ಪ್ರಾಬ್ಲಮ್ ಮಾಡ್ಕೋತೀರಾ. ಕಮ್ಯುನಿಕೇಶನ್ ಇಂದ ಪ್ರಾಬ್ಲಮ್ಸ್ ಆಗ್ಬಹುದು. ಬ್ಯಾಕ್ ಪೈನ್, ಎಕ್ಸೆಸ್ ಆಫ್ ಈಟ್ ಅನ್ನೋ ರೀತಿಯಲ್ಲಿ ಸಮಸ್ಯೆಗಳು ಬರ್ಬೋದು. ನಿಮ್ಮ ಲಕ್ಕಿ ನಂಬರ್ ಬಂದು 8. ಕಾಳುಮೆಣಸು ಕಪ್ಪೆಳ್ಳನ್ನ ನಿಮ್ ತಲೆ ಸಂದಿ ಇಟ್ಕೊಂಡ್ರೆ ಪರಿಹಾರಗಳಾಗತ್ತೆ.